ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯ ಉಂಟು, ನಿನ್ನಂಬಿಕೆ ವ್ಯರ್ಥವಾಗದು. ಈ ಟಾಕ್ಗೆ ಆ ಸೆಂಟೆನ್ಸ್ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ತಗೊಂಡೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವ ಸ್ವರ ಕೀರ್ತನೆಗಳು 40. ಕಾದಿದ್ದೇನು, ಪ್ರಭುವಿಗಾಗಿ ಕಾದಿದ್ದೇನು. ನೋಡಿ, ಪ್ರಭುವಿಗಾಗಿ ಕಾಯುವವರು ಭಾಗ್ಯವಂತರು. ಪ್ರಭುವಿನ ಬರುವಿಕೆಯನ್ನು ಎದುರು ನೋಡುತ್ತಾ ಆತನಿಗಾಗಿ ಕಾದಿರುವವರು ಧನ್ಯರು. ಕಾದಿದ್ದೇನು, ನಾನು ಪ್ರಭುವಿಗಾಗಿ ಕಾದಿದ್ದೇನು. ಕೊನೆಗಾತ ನನ್ನತ್ತ ಬಾಗಿ ಕಿವಿಗೊಟ್ಟನು. ಯಾರೆಲ್ಲ ಇವತ್ತು ಯೇಸುವಿಗಾಗಿ ಆತನಿಂದ ಒಂದು ಸದುತ್ತರ ಬರಬೇಕು, ಆತನಿಂದ ನನಗೆ ಆಶೀರ್ವಾದ ಸಿಗಬೇಕು, ಆತನಿಂದ ನನಗೆ ರೋಗ ಸೌಖ್ಯ ಸಿಗಬೇಕೆಂದು, ಪ್ರಭು ಯೇಸುವಿನಿಂದ ಯಾವ ಆಶೀರ್ವಾದ ಬೇಕೆಂದು ಕಾಯುತ್ತಿದ್ದೀರೋ, ನಿಮ್ಮ ಕಾಯುವಿಕೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಕೊನೆಗಾತ ನನ್ನತ್ತ ಬಾಗಿ ನನ್ನ ಪ್ರಾರ್ಥನೆಗೆ ಕಿವಿಗೊಟ್ಟನು. ಯೆಶಾಯ ವಚನ 30:18 ನಾವು ನೋಡುತ್ತೇವೆ, ಸರ್ವೇಶ್ವರ ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುತ್ತಾರೆ, ನಿಮ್ಮನ್ನು ಕರುಣಿಸಲು ಎದ್ದು ನಿಂತಿದ್ದಾರೆ. ಅವರು ನ್ಯಾಯಪರರಾದ ದೇವರು, ಅವರಿಗಾಗಿ ಕಾದಿರುವವರೆಲ್ಲರೂ ಧನ್ಯರು. ಆಮೇನ್. ಸರ್ವೇಶ್ವರನಿಗಾಗಿ ನಾನು ಕಾದಿದ್ದೇನೆ, ಆಮೇನ್ ಎಂದು ಟೈಪ್ ಮಾಡೋಣ. ಏನಕ್ಕಾಗಿ ಕಾದಿದ್ದೀರಾ? ಅಬ್ರಹಾಮ ತನ್ನ ಮಗ ಇಸಾಕನಿಗೆ ಮದುವೆ ಮಾಡುವುದಕ್ಕಾಗಿ ಒಳ್ಳೆಯ ಹೆಣ್ಣು ಸಿಗಬೇಕೆಂದು ಕಾದಿದ್ದ, ರೈಟ್? ಎಲಿಯಾಜರನ ಮೂಲಕ ದೇವರು ಆತನಿಗೆ ಇಸಾಕನಿಗೆ ಬೇಕಾದ ಸಂಗಾತಿಯನ್ನು ತಂದುಕೊಟ್ಟರು. ಸಮುವೇಲನ ತಾಯಿ ಹನ್ನಳು ನನಗೊಂದು ಮಗು ಬೇಕು ಎಂದು ಎಷ್ಟೋ ವರ್ಷಗಳಿಂದ ಕಾದಿದ್ದಳು. ಸರ್ವೇಶ್ವರನ ಬರುವಿಕೆಗಾಗಿ ಕಾದಿರುವವರು ಧನ್ಯರು. ದೇವರು ಆಕೆಗೆ ಸದುತ್ರವನ್ನ ನೀಡಿ ಸಾಮಾನ್ಯ ಮಗು ಕೊಟ್ಟಿಲ್ಲ, ಸವತಿಯಾದ ಪೆನಿನ್ನಳಿಗೆ ಲೈನಾಗಿ ಎಷ್ಟೋ ಮಕ್ಕಳು. ಆ ಮಕ್ಕಳ ಹೆಸರು ಪವಿತ್ರ ಗ್ರಂಥದಲ್ಲಿ ಲಿಖಿತವಾಗಿಲ್ಲ, ಅವರ ನೆನಪು ಸಹ ಯಾರು ಮಾಡಿಕೊಳ್ಳುವುದಿಲ್ಲ. ಆದರೆ ಸರ್ವೇಶ್ವರನಿಗೆ ಕಾದಿದ್ದು ಸಮುವೇಲನನ್ನ ಪಡೆದುಕೊಂಡಳು ಆ ತಾಯಿ ಹನ್ನಳು. ಇಂದಿಗೂ ಸಮುವೇಲ ಪ್ರವಾದಿ ನಮ್ಮ ಮಧ್ಯದಲ್ಲಿ ಜೀವಂತವಾಗಿ ಸಾಕ್ಷಿಯಾಗಿ ನಿಂತುಕೊಳ್ಳುವವರಾಗಿದ್ದಾರೆ. ಆತನಿಗಾಗಿ ಕಾದಿರುವವರು ಭಾಗ್ಯವಂತರು. ಮಾರ್ತಾ ಮತ್ತು ಮರಿಯಾ ಯೇಸುವನ ಬರುವಿಕೆಗಾಗಿ ಕಾದಿದ್ದರು, ಆದರೆ ಯೇಸು ತಡವಾಗಿ ಬಂದರು. ತಡ ಅನ್ನುವುದು ನಮಗೆ, ಸಮಯ, ಸಂದರ್ಭ, ಕಾಲಗಳು ನಮಗೆ. ಆದರೆ ಕಾಲಗಳನ್ನು, ಋತುಗಳನ್ನು ಮಾರ್ಪಡಿಸಲು ಶಕ್ತನಾದ ದೇವರು ನನ್ನ ಯೇಸು, ನನ್ನ ರಕ್ಷಕ. ಆಮೆನ್. ಮಾರ್ತಾ ಮರಿಯಾ ಯೇಸುಗಾಗಿ ಕಾದಿದ್ದರು. ಯೇಸು ಬರದೇ ಇದ್ದಾಗ ಲಾಜರನ ಸಮಾಧಿ ಮಾಡಿಬಿಟ್ಟರು. ಆದರೆ ಯೇಸು ತಡವಾಗಿ ಬಂದಿಲ್ಲ. ಯೇಸುವಿನ ಸಮಯ, ಕಾಲಗಳನ್ನು, ಋತುಗಳನ್ನು ಮಾರ್ಪಡಿಸಲು ಶಕ್ತನಾದ ದೇವರು. ಯೇಸುವಿಗಾಗಿ ಕಾದಿದ್ದ ಕಾರಣ ಲಾಜರನ ಶರೀರ ಉಜ್ಜೀವನಗೊಂಡಿತು. ಇಂದು ಆತನಿಗಾಗಿ ನೀವು ಕಾದಿದ್ದೀರೋ, ನೀವು ಧನ್ಯರು. ಜ್ಞಾನೋಕ್ತಿಗಳ ಗ್ರಂಥ 23:18, ನಿನ್ನ ನಿರೀಕ್ಷೆ ಸಾರ್ಥಕವಾಗುವುದು. ಅಂದರೆ ನೀನು ಏನನ್ನು ನಂಬಿ ನಿರೀಕ್ಷೆ ಮಾಡ್ತಾ, ನಿರೀಕ್ಷೆ ಮಾಡೋದಂದ್ರೇನು? ಅಗೋದು ಬರ್ತಾ ಇದೆ ಎಂದು ನಿರೀಕ್ಷೆ ಮಾಡುವುದು. ನಿನ್ನ ನಿರೀಕ್ಷೆ ಸಾರ್ಥಕವಾಗುವುದು, ನಿನ್ನ ಭವಿಷ್ಯ ಶುಭದಾಯಕವಾಗುವುದು. ನೀನು ಏನನ್ನ ಕಾದು ಎದುರು ನೋಡುತ್ತಿದೆಯೋ ಅದು ನಿನಗೆ ಬಂದು ಸೇರುವುದು. ಯಾವ ಸಮಯದಲ್ಲಿ? ದೇವರ ವಾಕ್ಯ ಹೇಳುತ್ತೆ, ಪರವಾಗಿಲ್ಲ, ಸಮಯದ ಬಗ್ಗೆ ದೇವರು ಮಾತಾಡ್ತಾ ಇದ್ದಾರೆ, ಅದನ್ನೇ ಕೇಳೋಣ. ಉಪದೇಶಕನ ಗ್ರಂಥದಲ್ಲಿ ನಾವು ನೋಡ್ತೇವೆ, 3ನೇ ಅಧ್ಯಾಯ ವಚನ 8 ಮೇಲ್ಪಟ್ಟು, ಎಲ್ಲದಕ್ಕೂ ಒಂದೊಂದು ಸಮಯ ಉಂಟು. ಬಿತ್ತುವುದಕ್ಕೆ, ಅಳುವುದಕ್ಕೆ, ನಗುವುದಕ್ಕೆ, ಹುಟ್ಟುವುದಕ್ಕೆ, ಸಾಯುವುದಕ್ಕೆ, ಕೊಯ್ಯುವುದಕ್ಕೆ. ದೇವರು ಸೂಕ್ತ ಕಾಲದಲ್ಲಿ ಎಲ್ಲವನ್ನೂ ಒಳ್ಳೆಯದಾಗಿ ಮಾರ್ಪಡಿಸುವರು ಎಂಬುದಾಗಿ ಸೊಲೊಮನ ಜ್ಞಾನದಿಂದ ಮಾತನಾಡಿದ. ಆದರೆ ದಾನಿಯೇಲ ಪ್ರವಾದಿಯ ಜ್ಞಾನ ಅದಕ್ಕಿಂತಲೂ ಹೆಚ್ಚಾದುದು. ಆತ ಹೇಳುತ್ತಾನೆ, ದೇವಾ, ನೀನು ಸಮಯವನ್ನು, ಕಾಲಗಳನ್ನು, ಋತುಗಳನ್ನು ಮಾರ್ಪಡಿಸಲು ಶಕ್ತನಾದ ದೇವರು. ನಾವು ಬೇಸಿಗೆ ಕಾಲದಲ್ಲೇ
ಅಥವಾ ಮಳೆಗಾಲದಲ್ಲೇ ಮಳೆ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ. ಆದ್ರೆ ದೇವರು ಬಿಸಿಲುಗಾಲದಲ್ಲೂ ಮಳೆಯನ್ನು ತರಲು ಶಕ್ತರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಇವತ್ತು ನಿಮ್ಮ ಜೀವನ ಬಿಸಿಲು ಕಾಲದ ರೀತಿಯಲ್ಲಿ ಒಣಗಿ ಹೋಗಿದೆಯೋ, ಮಳೆಗಾಗಿ ಕಾದು ನಿಂತಿದ್ದೀರೋ, ಬಿಸಿಲುಗಾಲದಲ್ಲಿ ಮಳೆ ಬರಲು ಚಾನ್ಸ್ ಇಲ್ಲದಿದ್ದರೂ ದೇವರು ಆ ಕಾಲವನ್ನು ಬದಲಾಯಿಸಿ ಮಳೆಯನ್ನು ಯಥೇಚ್ಛವಾಗಿ, ಅಂದರೆ ಆಶೀರ್ವಾದವನ್ನ ನಮ್ಮ ಮೇಲೆ ಸುರಿಸಲು ಶಕ್ತರಾಗಿದ್ದಾರೆ. ಧೈರ್ಯದಿಂದಿರಿ. ಆತನಿಗಾಗಿ ಕಾದಿರುವವರು ಧನ್ಯರು, ಭಾಗ್ಯವಂತರು. ಮೇಲೆತ್ತಿದನು ವಿನಾಶದ ಕೂಪದಿಂದ, ಕೆಸರಿಂದ, ಕರಾಳ ಕೂಪದಿಂದ. ದೇವರು ಬಂದಾಗ ಏನಾಗುತ್ತದೆ? ನಾಶನದಿಂದ, ಪಾಪದ ಕೆಸರಿನಿಂದ ನಮ್ಮನ್ನು ಮೇಲಕ್ಕೆತ್ತುತ್ತಾರೆ. ದರಿದ್ರರನ್ನು ತಿಪ್ಪೆಯಿಂದ ಮೇಲಕ್ಕೆತ್ತಿ, ಬಡವರನ್ನು ಧೂಳಿನಿಂದ ಮೇಲಕ್ಕೆತ್ತಿ ಮಹಿಮೆಯ ಸಿಂಹಾಸನದಲ್ಲಿ ಅಧಿಕಾರಿಗಳ ನಡುವೆ ಕುಳ್ಳಿರಿಸಲು ಶಕ್ತನಾದ ದೇವರಾಗಿದ್ದಾರೆ. ಇವತ್ತು ನಾವು ಬಿದ್ದು ಹೋಗಿರಬಹುದು, ಆದರೆ ಮತ್ತೆ ನಮ್ಮನ್ನು ಎತ್ತಿ ನಿಲ್ಲಿಸುವ ದೇವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಗೋರ್ಕಲ್ಲ ಮೇಲಿರಿಸಿ ಹೆಜ್ಜೆ ಇಡಿಸಿದನು ಅತಿ ಧೈರ್ಯದಿಂದ. ಗೋರ್ಕಲ್ಲ ಮೇಲೆ ಅಂದರೇನು? ಬಂಡೆಯ ಮೇಲೆ. ಬಂಡೆ ದೇವರ ವಾಕ್ಯವೇ ಇದೆ. ದೇವರ ವಾಕ್ಯವಾದ ಯೇಸುವಿನ ನಿಮಿತ್ತ ಕೆಸರು ಪಾಪದಿಂದ ನಮ್ಮನ್ನು ಬಿಡುಗಡೆ ಮಾಡಿ ಧೈರ್ಯದಿಂದ ನಮ್ಮನ್ನು ನಿಲ್ಲಿಸಿದ್ದಾರೆ. ಬರಿಸಿದನು ನವಗೀತೆಯನ್ನು, ದೇವಸ್ತುತಿಯನ್ನು ನನ್ನ ಬಾಯಿಯಲ್ಲಿ. ಇದ ಕಂಡವರು ಭಯಪಡುವರು, ಇಡುವರು ಭರವಸೆ ಪ್ರಭುವಿನಲ್ಲಿ. ಯಾವಾಗ ನಾಶನದ ಕೂಪದಿಂದ ದೇವರು ನಮ್ಮನ್ನು ತಪ್ಪಿಸಿದಾಗ ನಾವು ಸಂತೋಷದಿಂದ ದೇವರಿಗೆ ಹೊಸ ಗೀತೆಯನ್ನ ಹಾಡಿ ದೇವರ ನಾಮವನ್ನ ಮಹಿಮೆ ಪಡಿಸುವಾಗ, ದೇವರು ಮಾಡಿದ ಮಹತ್ ಕಾರ್ಯಗಳನ್ನ ಪ್ರಚುರಪಡಿಸುವಾಗ ಅದನ್ನ ನೋಡಿದ ಜನ ಭಯಪಡುವರು. ನಮಗೆ ದೇವರು ಮಾಡಿದ ಅದ್ಭುತ ಕಾರ್ಯದ ನಿಮಿತ್ತ ಆ ಜನರು ದೇವರಲ್ಲಿ ಭರವಸೆ ಇಡುವರು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಮೋಶೆ ಮತ್ತು ಇಸ್ರಾಯೇಲ್ ಜನಾಂಗವನ್ನ ಸಮುದ್ರದಲ್ಲಿ ಮುನ್ನಡೆಸಿಕೊಂಡು ಬಂದ ನಂತರ ಶತ್ರುಗಳು, ಫರೋಹನ ಸೈನ್ಯ ಸಮುದ್ರದಲ್ಲಿ ಕೆಡವಿ ಹಾಕಲ್ಪಟ್ಟಾಗ ಅದನ್ನು ಕೇಳಿದ ಎಲ್ಲಾ ದೇಶದ ರಾಜರುಗಳು ಭಯಪಟ್ಟರು. ಇಸ್ರಾಯೇಲರು ಬರುತ್ತಿದ್ದಾರೆ ಎಂದರೆ ಇವರ ನಡುವೆ ಇರುವ ದೇವರು ಪರಾಕ್ರಮಶಾಲಿ, ಸೈನ್ಯಗಳ ಕರ್ತನಾದ ಸರ್ವೇಶ್ವರ ಇವರ ಮಧ್ಯೆ ಇದ್ದಾರೆ, ಇವರು ಸಾಮಾನ್ಯ ಜನರಲ್ಲ, ಅಸಾಮಾನ್ಯ ಜನರು ಎಂದು ಇಡೀ ಜನರು ಇಸ್ರಾಯೇಲರನ್ನ ನೋಡಿ ಭಯಪಡುತ್ತಿದ್ದರು. ಧರ್ಮೋಪದೇಶ ಕಾಂಡ 28:1 ಪ್ರಭು ಯೇಸು ದೇವರು ನುಡಿಯುವ ಮಾತು, ನನ್ನ ವಾಕ್ಯವನ್ನ ಕೇಳಿ ಅದರಂತೆ ನೀವು ನಡೆದದ್ದೇ ಆದರೆ ಜಗದ ಎಲ್ಲಾ ಜನಾಂಗಗಳು ನಿಮ್ಮನ್ನು ಕಂಡು ಭಯಪಡುವರು. ನೀವು ಎಲ್ಲರಿಗಿಂತ ಮೇಲಾಗಿರುವಿರ ಹೊರತು ಕೀಳಾಗಿರುವುದಿಲ್ಲ, ನೀವು ಶಿರಸ್ಸಾಗಿರುವಿರ ಹೊರತು ಬಾಲವಾಗಿರಿಸುವುದಿಲ್ಲ. ಪ್ರಭುವಿನಲ್ಲಿ ಭರವಸೆ ಇಟ್ಟು ನಡೆವಾತನು ಧನ್ಯನು. ಯಾರು ಪ್ರಭುವಿನಲ್ಲಿ ವಿಶ್ವಾಸವಿಟ್ಟು ನಡೆಯುತ್ತಾರೋ ಅವರು ಧನ್ಯರು. ಕಾರಣ ಯೆರೆಮೀಯ 29:11 ನಮ್ಮ ಬಗ್ಗೆ ದೇವರ ಪ್ಲಾನ್, ದೇವರು ಮಾಡಿಕೊಂಡಿರುವ ಎಲ್ಲ ಯೋಜನೆಗಳು ಒಳ್ಳೆಯ ಯೋಜನೆಗಳೇ ಆಗಿದೆ. ಆತ ನಂಬಿದವರನ್ನೆಂದಿಗೂ ಕೈ ಬಿಡಲಾರ. ಗರ್ವಿಗಳನ್ನು, ಸುಳ್ಳು ದೇವರನ್ನು ಅವರು ಹಿಂಬಾಲಿಸುವುದಿಲ್ಲ. ಪ್ರಭು ಎನ್ನ ದೇವ, ನಿನಗೆ ಸಮಾನತೆ ಎಲ್ಲಿಯದು? ನಮ್ಮ ದೇವರಿಗೆ ಸಮಾನರಾದ ದೇವರು ಯಾರಿದ್ದಾರೆ? ಮೋಶೆಯ ವಿಜಯೋತ್ಸವದ ಗೀತೆ ಅಂತ ವಿಮೋಚನ ಕಾಂಡ 15 ನಿನಗೆ ಸಮಾನರು ಯಾರಿದ್ದಾರೆ? ನಮ್ಮ ದೇವರಿಗೆ ಸಮಾನ ದೇವರು ಯಾರಿದ್ದಾರೆ? ದೇವರ ಶಕ್ತಿ ಮಹಿಮೆಯನ್ನು ನಾವು ಅರಿತುಕೊಳ್ಳಬೇಕಷ್ಟೇ. ನೀನೆಸಗಿದ ಪವಾಡ ಪ್ರಯೋಜನಗಳು ಎನಿತು, ಅಗಣಿತವಾದವುಗಳ ವಿವರ ಅಸದಳವಾದುದು. ಅಗಣಿತ ಅಂದರೆ ಎಣಿಕೆ ಇಲ್ಲದ ಅದ್ಭುತ ಕಾರ್ಯಗಳನ್ನು ಮಾಡಲು ಶಕ್ತನಾದ ದೇವರು. ಅಬ್ರಹಾಮನನ್ನ ಕರೆದು ಹೇಳಿದರು, ಆಕಾಶದಲ್ಲಿರುವ ನಕ್ಷತ್ರಗಳನ್ನು ಎಣಿಸಲು ನಿನಗೆ ಸಾಧ್ಯವೋ? ಹಾಗಾದ್ರೆ ಎಣಿಸು, ಆ ನಕ್ಷತ್ರದಂತ ಸಂತತಿ ನಿನಗೆ ಕೊಡುತ್ತೇನೆ. ನಕ್ಷತ್ರಗಳನ್ನು ಎಣಿಸಲು ಸಾಧ್ಯವಿಲ್ಲ, ಸಮುದ್ರ ತೀರದ ಮರಳಿನ ಕಣಗಳನ್ನು ಎಣಿಸಲು ಸಾಧ್ಯವಿಲ್ಲ. ಅಬ್ರಹಾಮನ ಜೀವಿತದಲ್ಲಿ ಮಾಡಿದ ದೇವರು ನಿನ್ನ ಜೀವನದಲ್ಲಿ ಮತ್ತು ನನ್ನ ಜೀವನದಲ್ಲಿ ನಾವು ಎಣಿಸಲು ಆಗದಂತ, ಎಣಿಕೆಗೆ ಮೀರಿದಂತ ಅದ್ಭುತ ಕಾರ್ಯಗಳನ್ನ ಮಾಡಲು ಶಕ್ತರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಧೈರ್ಯದಿಂದಿರೋಣ. ನೀವು ಕೌಂಟ್ ಮಾಡಕ್ಕಾಗದೇ ಇರುವ ರೀತಿಯಲ್ಲಿ ಎಣಿಕೆಗೆ ಅಸಾಧ್ಯವಾದ, ಎಣಿಸಲು ಸಾಧ್ಯವಿಲ್ಲದ ಹೇರಳವಾದ ಅದ್ಭುತ ಕಾರ್ಯಗಳನ್ನು ದೇವರು ನಮ್ಮ ಜೀವನದಲ್ಲಿ ಮಾಡುವವರಾಗಿದ್ದಾರೆ. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಯೇಸುವಿನ ರಕ್ತದಿಂದ
ಪಾಪದ ಕೆಸರಿನಲ್ಲಿ ಬಿದ್ದಿದ್ದ ನಮ್ಮನ್ನು ತೊಳೆದು ಶುದ್ಧೀಕರಿಸಿ ಪವಿತ್ರ ರಾಜಕ ಯಾಜಕ ವರ್ಗದವರು, ನೀವು ದೇವರ ಸ್ವಕೀಯ ಜನ, ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನು ಪ್ರಚುರಪಡಿಸೋದಕ್ಕಾಗಿ ಆಯ್ಕೆ ಮಾಡಲ್ಪಟ್ಟವರು ಎಂಬಂತೆ ನಮ್ಮನ್ನು ಶುದ್ಧೀಕರಿಸಿ ಸೈತಾನನ ಆಳ್ವಿಕೆಯಿಂದ ನಮ್ಮನ್ನು ಬಿಡುಗಡೆ ಮಾಡಿ ಸ್ವರ್ಗೀಯ ಸ್ವಾಸ್ಥ್ಯಕ್ಕೆ ನಮ್ಮನ್ನು ಹಕ್ಕು ಬಾಧ್ಯಸ್ಥರನ್ನಾಗಿಸಿದ ಪ್ರಭು ಯೇಸುವಿಗೆ ಕೋಟಿ ಕೋಟಿ ಕೃತಜ್ಞತಾ ಸ್ತುತಿ ಸ್ತೋತ್ರಗಳು ಸಲ್ಲಲಿ. ನಮ್ಮ ನಾಲಿಗೆಯಲ್ಲಿ ಹೊಸ ಗೀತೆ ಬರಲಿ. ಹಳೆಯ ನೋವು, ದುಃಖ, ಶಾಪ, ಪಾಪದ ಮಾತುಗಳಲ್ಲ, ದೇವರ ಮಹಿಮೆಯ ಹಾಡುಗಳು, ದೇವರ ಸ್ತುತಿ ಗೀತೆಗಳು, ದೇವರ ರಕ್ಷಣಾ ಕಾರ್ಯದ ಹಾಡುಗಳು, ರಕ್ಷಣೆಯ ಗೀತೆಗಳು, ನವಗೀತೆಗಳು ನಮ್ಮ ಬಾಯಿಯಲ್ಲಿ ಹೊರಳುವಂತೆ ಪರಿಶುದ್ಧಾತ್ಮರು ನಮ್ಮ ನಾಲಿಗೆಯನ್ನು ಅಭಿಷೇಕಿಸಲಿ. ಎಣಿಸಲಾರದಷ್ಟು ಅದ್ಭುತ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ದೇವರು ಮಾಡಲು ಶಕ್ತರಾಗಿದ್ದಾರೆ. ಅಬ್ರಹಾಮನಿಗೆ ಆಕಾಶದಲ್ಲಿರುವ ನಕ್ಷತ್ರಗಳನ್ನು ನೀನು ಎಣಿಸಬಲ್ಲೆಯಾ? ಸಮುದ್ರ ತೀರದ ಮರಳಿನ ಕಣಗಳನ್ನು ಎಣಿಸಬಲ್ಲೆಯಾ? ಅಷ್ಟು ನಿನ್ನ ಸಂತತಿಯನ್ನು ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿದ ದೇವರು ನಂಬಿಗಸ್ತರು. ಅಬ್ರಹಾಮನ ಜೀವಿತದಲ್ಲಿ ನೆರವೇರಿಸಿದ ಅದೇ ದೇವರು ಇಂದು ನಮ್ಮೊಬ್ಬೊಬ್ಬರ ಜೀವನದಲ್ಲಿಯೂ ನಾವು ಬೇಡುವುದಕ್ಕಿಂತಲೂ, ನಾವು ಕೇಳುವುದಕ್ಕಿಂತಲೂ ನಮ್ಮ ಎಣಿಕೆಗೆ ಮೀರಿದ ಎಣಿಸಲಾರದಷ್ಟು ಕೃಪಾವರಗಳನ್ನು, ಅದ್ಭುತವನ್ನು, ಆಶೀರ್ವಾದವನ್ನು ನಮ್ಮೊಬ್ಬೊಬ್ಬರ ಕುಟುಂಬಗಳಲ್ಲಿ, ನಮ್ಮ ಜೀವಿತದಲ್ಲಿ ಸುರಿಸಲ್ಪಡುವಂತೆ, ಅದಕ್ಕೆ ಸಾಕ್ಷಿಗಳಾಗಿ ಜೀವಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಧೈರ್ಯವಾಗಿರಿ. ಎಣಿಸಲಾಗದ, ವಿವರಿಸಲಾಗದ ಅದ್ಭುತವನ್ನ ನಿಮ್ಮ ಜೀವಿತದಲ್ಲಿ ದೇವರು ಮಾಡಲು ಶಕ್ತರಾಗಿದ್ದಾರೆ. ನನ್ನ ಯೇಸು ನನ್ನ ರಕ್ಷಕ, ಅಮೆನ್ ಎಂದು ಟೈಪ್ ಮಾಡುವ. ಥ್ಯಾಂಕ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೆ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ.